ಎವ್ರಿವನ್, ನಮಸ್ತೆ ಎಲ್ರಿಗೂ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ರೆ ಎಲ್ಲರೂ? ಐ ಹೋಪ್ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಟು ಆಲ್ ಮೈ ಸಬ್ಸ್ಕ್ರೈಬರ್ಸ್. ಆ್ಯಂಡ್ ಯಾರೆಲ್ಲ ವಿಡಿಯೋ ನೋಡ್ತಿದ್ದೀರಾ, ಲೈಕ್ ಮಾಡ್ತಿದ್ದೀರಾ, ಕಮೆಂಟ್ ಮಾಡ್ತಿದ್ದೀರಾ, ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಇವತ್ತಿನ ರೀಡಿಂಗ್ ಬಂದು ಇದು ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ ಆ್ಯಂಡ್ ಜನರಲ್ ರೀಡಿಂಗ್ ಆಗಿರುತ್ತೆ. ಟೈಮ್ಲೆಸ್ ರೀಡಿಂಗ್ ಇರೋದ್ರಿಂದ ಯಾವಾಗ ನೀವು ನಿಮ್ಮ ಮೊಬೈಲ್ ಸ್ಕ್ರೀನ್ ಮೇಲೆ ಫಸ್ಟ್ ಟೈಮ್ ನೋಡ್ತೀರಾ ಆಗ ಇದು ನಿಮಗೆ ರೆಸೊನೇಟ್ ಆಗೋ ಚಾನ್ಸಸ್ ತುಂಬ ಇರುತ್ತೆ. ಸೊ ಜನರಲ್ ರೀಡಿಂಗ್ ಇರೋದ್ರಿಂದ ಯಾವುದು ನಿಮಗೆ ರೆಸೊನೇಟ್ ಆಗ್ತಿದೆ ಅದನ್ನು ಮಾತ್ರ ತಗೊಳ್ಳಿ ಅಂತ ಹೇಳ್ತೀನಿ. ಓಕೆ, ಸೊ ಬನ್ನಿ ಇವತ್ತಿನ ನಿಮ್ಮ ಪರ್ಸನ್ನ ಕರೆಂಟ್ ಎನರ್ಜಿ ಏನಿದೆ ಅಂತ ನೋಡೋಣ. ಸೊ ಅದು ನಿಮ್ಮ ಪ್ರೀತಿಯಲ್ಲಿ ಇರಬಹುದು ಅಥವಾ ನಿಮ್ಮ ಮೇಲೆ ಇರಬಹುದು. ಈ ಒಂದು ಪರ್ಸನ್ನಿನ ಕರೆಂಟ್ ಎನರ್ಜಿ ಏನಿದೆ ಆ್ಯಂಡ್ ನಿಮಗಾಗಿ ಅವರ ಲವ್ ಮೆಸೇಜಸ್ ಏನಿದೆ ಅಂತ ನೋಡೋಣ. ಓಕೆ, ಸೊ ನಿಮ್ಮ ಪರ್ಸನ್ನಿನ ಕರೆಂಟ್ ಎನರ್ಜಿ ಏನಿದೆ 5 ಕಾರ್ಡ್ಸ್ ಮಾತ್ರ ತೆಗಿತೀನಿ. ಓಕೆ, 5 ಕಾರ್ಡ್ಸಲ್ಲಿ ಏನಿದೆ ನಿಮ್ಮ ಅಥವಾ ಅವರ ಎನರ್ಜಿ ಅಂತ ನೋಡೋಣ. ಓಕೆ, ನೋ ಕಾಂಟ್ಯಾಕ್ಟ್ ಸಿಚುವೇಶನ್, ಥರ್ಡ್ ಪಾರ್ಟಿ ಎನರ್ಜಿ, ಪೇಜ್ ಆಫ್ ವ್ಯಾಂಡ್ಸ್. ಓಕೆ, ಮೇ ಬಿ ಇದು ನೋ ಕಾಂಟ್ಯಾಕ್ಟ್ ಸಿಚುವೇಶನಲ್ಲಿರೋರಿಗೆ ಮಾತ್ರ ರೆಸೊನೇಟ್ ಆಗುತ್ತೆ ಅನಿಸುತ್ತೆ. ಬಿಕಾಸ್ ನನಗೆ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಅಷ್ಟೇ ಕಾರ್ಡ್ಸ್ ಬರ್ತಿದೆ. ಓಕೆ, ಸೊ ನೋಡೋಣ ಏನಿದೆ ನಿಮ್ಮ ಪರ್ಸನ್ನಿನ ಕರೆಂಟ್ ಎನರ್ಜಿ. 10 ಆಫ್ ಸಾರ್ಟ್ಸ್ ಬರ್ತಿದೆ. ನಿಮ್ಮ ಪರ್ಸನ್ ಆಲ್ರೆಡಿ ನಿಮ್ಮಿಂದ ದೂರ ಆಗಿದ್ದಾರೆ ಅಥವಾ ಈ ಒಂದು ಪರ್ಸನ್ನ ನೀವು 8 ಮಂತಿಂದ ವೆಯ್ಟ್ ಮಾಡಿದ್ದೀರಾ, ಬಟ್ ಈ ಒಂದು ಪರ್ಸನ್ ನಿಮ್ಮಿಂದ ಕಂಪ್ಲೀಟಾಗಿ ದೂರ ಆಗಿದ್ದಾರೆ ಅಂತ ಹೇಳಿದ್ರೆ ಬಿಕಾಸ್ ಆಫ್ ಥರ್ಡ್ ಪಾರ್ಟಿ ಸಿಚುವೇಶನ್. ಓಕೆ, ಸೊ ಇಲ್ಲಿ ನಾನು ಪರ್ಸನ್ ಅಂತಲೇ ಮೆನ್ಷನ್ ಮಾಡ್ತಾ ಇದ್ದೀನಿ, ನಾಟ್ ಲೈಕ್ ಪೇರೆಂಟ್ಸ್ ಅಥವಾ ಏನಿಲ್ಲ. ಸೊ ಥರ್ಡ್ ಪರ್ಸನ್ನೇ ಇಲ್ಲಿ ಎಂಟರ್ ಆಗಿದ್ದಾರೆ. ಅದರಿಂದ ಈ ಒಂದು ಪರ್ಸನ್ ನಿಮ್ಮಿಂದ ಲೆಟ್ ಗೋ ಮಾಡಿದ್ದಾರೆ ಅಥವಾ ನಿಮ್ಮಿಂದ ದೂರ ಆಗಿದ್ದಾರೆ. ಸೊ ಈ ಒಂದು ಪರ್ಸನ್ ಮೇ ಬಿ ಈ ಒಂದು ಪರ್ಸನ್ಗೆ ಬೇರೆ ರಿಲೇಷನ್ಶಿಪ್ಪಲ್ಲಿ ಎಂಟರ್ ಆಗಿರಬಹುದು ಅಥವಾ ಈ ಒಂದು ಪರ್ಸನ್ ಯಾರಿದ್ದಾರೆ ನಿಮ್ಮ ಪ್ರೀತಿಯಲ್ಲಿ ಎಲ್ಲವೂ ಚೆನ್ನಾಗಿತ್ತು, ಆದರೂ ಈ ಒಂದು ಪರ್ಸನ್ ಈಸ್ ಆರ್ ಶೀಸ್ ಲೈಕ್ ಅ ಮೂಡಿ ಪರ್ಸನ್. ಓಕೆ, ಸೊ ಅವರಿಗೆ ಹೇಗೆ ಮನಸ್ಸಿಗೆ ಬರುತ್ತೋ ಆ ರೀತಿಯಲ್ಲಿ ಥಿಂಕ್ ಮಾಡುವಂಥ ಪರ್ಸನ್ ಇರಬಹುದು. ಎಲ್ಲವೂ ಚೆನ್ನಾಗಿದೆ, ಆದರೂ ಈ ಒಂದು ಪರ್ಸನ್ ನಿಮ್ಮಿಂದ ಲೆಟ್ ಗೋ ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ ಬಿಕಾಸ್ ಆಫ್ ಥರ್ಡ್ ಪಾರ್ಟಿ ಎನರ್ಜಿ ಇದೆ. ಸೊ ಇದರಿಂದ ನಿಮ್ಮ ಪರ್ಸನ್ ನಿಮ್ಮಿಂದ ದೂರ ಆಗಿರಬಹುದು. ಸೊ ನೋ ಕಾಂಟ್ಯಾಕ್ಟ್ ಸಿಚುವೇಶನಲ್ಲಿ ಇದ್ದೀರಾ, ಆ ಒಂದು ಪರ್ಸನ್ ಬಗ್ಗೆ ತುಂಬ ಥಿಂಕ್ ಮಾಡ್ತಾ ಇದ್ದೀರಾ, ಈ ಒಂದು ಪರ್ಸನ್ ಜೊತೆ ತುಂಬ ಎಮೋಷ್ನಲಿ ಅಟ್ಯಾಚ್ ಆಗಿದ್ದೀರಾ. ಆದರೆ ಈ ಒಂದು ಪರ್ಸನ್ ರೈಟ್ ನಾವು ನಿಮ್ಮ ಕಾಂಟ್ಯಾಕ್ಟಲ್ಲಿ ಇಲ್ಲ ಅಥವಾ ನಿಮ್ಮ ಜೊತೆ ಈ ಒಂದು ಪರ್ಸನ್ ಟಚ್ಚಲ್ಲಿ ಇಲ್ಲ. ಈ ರೀತಿಯಾದಂಥ ಎನರ್ಜಿಸ್ ಇರಬಹುದು ಬಿಕಾಸ್ ಆಫ್ ಸಾರ್ಟ್ಸ್ ಕಾರ್ಡ್. ಸಾರ್ಟ್ಸ್ ಎರಡು ನನಗೆ ಸಾರ್ಟ್ಸ್ ಕಾರ್ಡ್ ಇದೆ, ಅಗೇನ್ ನನಗೆ ಸಾರ್ಟ್ಸ್ ಕಾರ್ಡ್. ಸೊ 4 ಆಫ್ ಸಾರ್ಟ್ಸ್ ಕಾರ್ಡ್ ಇದೆ. ನೋ ಕಾಂಟ್ಯಾಕ್ಟ್ ಸಿಚುವೇಶನ್, ಇಲ್ಲಿ ತುಂಬ ಜನ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ನ ಫೇಸ್ ಮಾಡ್ತಿರಬಹುದು. ಈ ಒಂದು ಪರ್ಸನ್ಗೆ ಇಲ್ಲಿ ರಿಗ್ರೆಟ್ ಇದೆ, ಚೀಟ್ ಮಾಡಿದ್ದೀನಿ ಅನ್ನುವಂಥ ರಿಗ್ರೆಟ್ ಇದೆ. ಬಟ್ ಆದರೆ ಆ ಒಂದು ಪರ್ಸನ್ ಇಲ್ಲಿ ಏನೂ ಆ್ಯಕ್ಷನ್ ತೊಗೊಳೋದಕ್ಕಾಗ್ತಾ ಇಲ್ಲ. ಓಕೆ, ಸೊ ಮೇ ಬಿ ಈ ಒಂದು ರಿಲೇಷನ್ಶಿಪ್ಪಲ್ಲಿ ತುಂಬ ಕರಿಯರ್ ಬಗ್ಗೆ ಫೋಕಸ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗಿದೆ. ಅಥವಾ ಈ ಒಂದು ಪರ್ಸನ್ ಇಲ್ಲಿ ನಿಮ್ಮ ಕಡೆ ಕಾನ್ಸಂಟ್ರೇಟ್ ಮಾಡಬೇಕು ಅಂತ ಅಂದರೂ ಅವರ ಒಂದು ಹಾರ್ಡ್ ವರ್ಕ್ ಏನಿದೆ, ಅವರ ಒಂದು ವರ್ಕ್ ಪ್ರೆಷರ್ ಏನಿದೆ ಅದರಿಂದ ಈ ಒಂದು ಪರ್ಸನ್ ನಿಮ್ಮ ಕಡೆ ಬರದೇ ಇರಬಹುದು. ಓಕೆ, ಸೊ ಕಿಂಗ್ ಆಫ್ ವ್ಯಾಂಡ್ಸ್ ಇರೋದ್ರಿಂದ ಈ ಒಂದು ಪರ್ಸನ್ ಈಸ್ ಆರ್ ಶೀಸ್ ತುಂಬ ಲಾಯಲ್. ಓಕೆ, ಸೊ ತುಂಬ ಇಂಪಾರ್ಟೆನ್ಸ್ ನಿಮಗೆ ಕೊಡ್ತಾರೆ. ಬಟ್ ಆದರೂ ಈ ಒಂದು ಪರ್ಸನ್ ಈಗ ರೈಟ್ ನಾವು ನೋ ಕಾಂಟ್ಯಾಕ್ಟ್ ಸಿಚುವೇಶನಲ್ಲಿ ಇದ್ದಾರೆ ಅಂತ ಹೇಳಿದ್ರೆ ಈ ಒಂದು ಬಾಂಡಿಂಗ್ ಏನಿದೆ, ಎಮೋಷನಲ್ ಬಾಂಡಿಂಗ್, ಇದನ್ನು ನೀವು ಎಂದೂ ಕಳ್ಕೊಳ್ಳೋದಕ್ಕೆ ಆಗೋದಿಲ್ಲ. ಹೀಗೆ ನೀವು ಇಲ್ಲಿ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ನ ಫೇಸ್ ಮಾಡ್ತಿರಬಹುದು. ಬನ್ನಿ ನಿಮಗಾಗಿ ಅವರ ಪ್ರೀತಿಯ ಮೆಸೇಜಸ್ ಏನಿದೆ ಅಂತ ನೋಡೋಣ. ಓಕೆ, ಏನಿದೆ ನಿಮ್ಮ ಪರ್ಸನಿನ ಲವ್ ಮೆಸೇಜಸ್? ವೈ ಡೂಯಿಂಗ್ ಲೈಕ್ ದಿಸ್? ಯಾಕೋ ಕ್ಯಾಂಡಲ್ ಫುಲ್ಲು ಹೈ ಸ್ಪೀಡಲ್ಲಿ ಉರಿತಾ ಇದೆ. ಮೇ ಬಿ ಈ ಒಂದು ಪರ್ಸನ್ನ ಪಡ್ಕೊಳ್ಳೋದಕ್ಕೆ ನಿಮಗೆ ಇಲ್ಲಿ ಈಗ ಬಂದರೂ ಈ ಒಂದು ಪರ್ಸನ್ನ ಆಕ್ಸೆಪ್ಟ್ ಮಾಡ್ತೀನಿ ಅನ್ನೋದು ನಿಮ್ಮ ಥಾಟ್ ಇರಬಹುದು. ಐ ಆಮ್ ಆಲ್ವೇಸ್ ಥಿಂಕಿಂಗ್ ಅಬೌಟ್ ಯು. ಓಕೆ, ಸೊ ಈ ಒಂದು ಪರ್ಸನ್ ನಿಮ್ಮ ಬಗ್ಗೆ ಯಾವಾಗಲೂ ಥಿಂಕ್ ಮಾಡ್ತಾರೆ.
ವಿಶಿಂಗ್ ಯು ಆರ್ ಹಿಯರ್ ರೈಟ್ ನೌ ವಿತ್ ಮೀ. ಓಕೆ, ನಿಮ್ಮ ಪರ್ಸನ್ ಇಲ್ಲಿ ರಿಗ್ರೆಟ್ ಫೀಲ್ ಮಾಡ್ತಿದ್ದಾರೆ ಅಂತ ಹೇಳಿದೆ. ಆ್ಯಂಡ್ ಈ ಒಂದು ಪರ್ಸನ್ ಇಲ್ಲಿ ಥಿಂಕ್ ಮಾಡ್ತಿದ್ದಾರೆ, ಈಗ ನೀನು ನನ್ನ ಜೊತೆ ಇರಬೇಕಿತ್ತು ಅಂತ ಇಲ್ಲಿ ನಿಮ್ಮ ಪರ್ಸನ್ ಥಿಂಕ್ ಮಾಡ್ತಿದ್ದಾರೆ. ಓಕೆ, ಸೊ ಇಲ್ಲಿ ನಿಮ್ಮ ಪರ್ಸನ್ನ ನೀವು ತುಂಬ ಮಿಸ್ ಮಾಡ್ಕೋತಾ ಇದ್ದೀರಾ. ಆ್ಯಂಡ್ ಆ ಒಂದು ಪರ್ಸನ್ನು ಸಹ ನಿಮ್ಮನ್ನು ಅಷ್ಟೇ ಮಿಸ್ ಮಾಡ್ಕೋತಿದ್ದಾರೆ. ವಿ ನೀಡ್ ಟೈಮ್ ಟು ಹೀಲ್ ಆ್ಯಂಡ್ ಗ್ರೋ ಆನ್ ಅವರ್ ಫಸ್ಟ್ ಅಂತ ಹೇಳ್ತಿದ್ದಾರೆ. ಸೊ ನಿಮ್ಮ ಪರ್ಸನ್ ಇಲ್ಲಿ ತುಂಬ ಹಾರ್ಡ್ ವರ್ಕ್ ಮಾಡ್ತಿರಬಹುದು, ಅಥವಾ ಅವ್ರ ಕಡೆ ಅವರು ಕಾನ್ಸಂಟ್ರೇಟ್ ಮಾಡ್ತಿರಬಹುದು. ಸಮಥಿಂಗ್ ಈ ಒಂದು ರಿಲೇಷನ್ಶಿಪ್ಪಲ್ಲಿ ಸರ್ವೈವ್ ಆಗಬೇಕಂತ ಇದ್ದರೆ ಫಿಸಿಕಲಿ ಅಥವಾ ಫೈನಾನ್ಷಿಯಲಿ ನಿಮಗೆ ಫ್ರೀಡಮ್ ಬೇಕಾಗಿದೆ, ಅಥವಾ ನೀವು ಹೀಲ್ ಆಗಬೇಕಾಗಿದೆ. ಅದರಲ್ಲಿ ನೀವು ಫಸ್ಟು ಗ್ರೋತ್ ಆಗಬೇಕಾಗಿದೆ. ಸೊ ಆಮೇಲೆ ಈ ಒಂದು ಪರ್ಸನ್ ನಿಮ್ಮ ಲೈಫಲ್ಲಿ ಎಂಟರ್ ಆಗಬಹುದು. ಈ ರೀತಿಯಾದಂಥ ಎನರ್ಜಿಸ್ ಇದೆ. ಐ ವಿಶ್ ವಿ ಆರ್ ಟುಗೆದರ್ ಬಟ್ ಇಟ್ಸ್ ಕಾಂಪ್ಲಿಕೇಟೆಡ್. ಓಕೆ, ಈಗ ಈ ಒಂದು ಪರ್ಸನ್ ಆಲ್ರೆಡಿ ಮ್ಯಾರೇಜ್ ಪರ್ಸನ್ ಇರಬಹುದು, ಅಥವಾ ಆಲ್ರೆಡಿ ಇವರಿಗೆ ಮ್ಯಾರೇಜ್ ಫಿಕ್ಸ್ ಆಗಿರಬಹುದು. ಈ ರೀತಿಯಾದಂಥ ಎನರ್ಜಿಸ್ ಇದೆ. ಸೊ ಅದರಿಂದ ಹೇಳ್ತಿದ್ದಾರೆ, ನೀನು ನನ್ನ ಜೊತೆ ಇದ್ದಿದ್ರೆ ಚೆನ್ನಾಗಿರ್ತಿತ್ತು, ಬಟ್ ಇಟ್ಸ್ ಕಾಂಪ್ಲಿಕೇಟೆಡ್, ಅದನ್ನು ಸರಿ ಮಾಡೋದಕ್ಕಾಗೋದಿಲ್ಲ ಅನ್ನೋದಿರಬಹುದು. ಐ ಆಮ್ ಕನ್ಫ್ಯೂಸ್ಡ್, ಓಲ್ಡ್ ಆರ್ ನ್ಯೂ ಅಂತ ಹೇಳ್ತಿದ್ದಾರೆ. ಸೊ ಇಲ್ಲಿ ಥರ್ಡ್ ಪಾರ್ಟಿ ಸಿಚುವೇಶನ್ ಯಾರು ಫೇಸ್ ಮಾಡ್ತಾ ಇದ್ದೀರಾ, ನಿಮ್ಮ ಪರ್ಸನ್ ಇಲ್ಲಿ ತುಂಬ ಕನ್ಫ್ಯೂಷನ್ನ ಕ್ರಿಯೇಟ್ ಮಾಡ್ಕೊಂಡಿರಬಹುದು. ಸೊ ಓಲ್ಡ್ ಆರ್ ನ್ಯೂ ಪರ್ಸನ್ನ ನಾನು ಸೆಲೆಕ್ಟ್ ಮಾಡಬೇಕಾ ಅನ್ನೋದಿರಬಹುದು. ಐ ಕಾಂಟ್ ಇಮ್ಯಾಜಿನ್ ಲಿವಿಂಗ್ ಅ ಲೈಫ್ ವಿತೌಟ್ ಯು, ಪ್ಲೀಸ್ ಕಮ್ ಬ್ಯಾಕ್ ಟು ಮೈ ಲೈಫ್ ಅಂತ ಹೇಳ್ತಿದ್ದಾರೆ. ಸೊ ನಿಮ್ಮ ಪರ್ಸನ್ ಇಲ್ಲಿ ನೀವಿಲ್ಲದೆ ಅವರ ಲೈಫನ್ನು ಇಮ್ಯಾಜಿನ್ ಮಾಡೋದಕ್ಕಾಗೋದಿಲ್ಲ, ಪ್ಲೀಸ್ ಕಮ್ ಬ್ಯಾಕ್ ಟು ಮೈ ಲೈಫ್ ಅಂತ ಹೇಳ್ತಿದ್ದಾರೆ. ಎಲ್ರಿಗೂ ಅಲ್ಲ, ಕೆಲವರಿಗೆ ಯಾವುದೋ ರೆಸನೇಟ್ ಆಗ್ತಿದೆ ಅದನ್ನು ಮಾತ್ರ ತಗೊಳ್ಳಿ ಅಂತ ಹೇಳ್ತೀನಿ. ಬಿಲೀವ್ ಇನ್ ಯುವರ್ ಸೆಲ್ಫ್ ಮೈ ಡಿಯರ್, ಗುಡ್ ಲಕ್ ಬೇಬಿ ಅಂತ ಹೇಳ್ತಿದ್ದಾರೆ. ಓಕೆ, ಸೊ ನಿಮಗೆ ಇಲ್ಲಿ ತುಂಬ ಕಾನ್ಫಿಡೆಂಟ್ ಲೆವೆಲ್ ಕಮ್ಮಿ ಇದೆ, ಅಥವಾ ನಿಮ್ಮನ್ನು ನೀವು ಇಲ್ಲಿ ತುಂಬ ನೆಗ್ಲೆಕ್ಟ್ ಮಾಡ್ತಿದ್ದೀರಾ, ಅಥವಾ ನಿಮಗೆ ಯಾವುದೋ ಒಂದು ವಿಚಾರದಲ್ಲಿ ಭಯ ಆಗ್ತಿದೆ. ಅದು ನಿಮ್ಮ ಫ್ಯಾಮಿಲಿಯಲ್ಲಿ ಒಪ್ಸೋಕ್ಕಾಗಿರಬಹುದು, ಅಥವಾ ಸಮಥಿಂಗ್ ಲೈಕ್ ನೀವು ಒಂದು ಕರಿಯರಲ್ಲಿ ಗ್ರೋತ್ ಆಗೋದಿರಬಹುದು, ಅಥವಾ ನೀವೇನೋ ಒಂದು ಕಮ್ಯುನಿಕೇಟ್ ಮಾಡೋದಿರಬಹುದು, ಅದರಲ್ಲಿ ನೀವು ತುಂಬ ಸ್ಲೋ ಇದ್ದೀರಾ. ಈ ರೀತಿಯಾದಂಥ ಏನೋ ಒಂದು ಎನರ್ಜೀಸ್ ಫೇಸ್ ಮಾಡ್ತಿದ್ರು. ನಿಮ್ಮ ಪರ್ಸನ್ ಇಲ್ಲಿ ನಿಮಗೆ ಗುಡ್ ಲಕ್ ಹೇಳ್ತಿದ್ದಾರೆ. ನಿನ್ನನ್ನು ನೀನು ಟ್ರಸ್ಟ್ ಮಾಡು ಅಂತ ಹೇಳ್ತಿದ್ದಾರೆ. ಐ ವಿಲ್ ಮ್ಯಾರಿ ಯು ಅಂತ ಹೇಳ್ತಿದ್ದಾರೆ. ಸೊ ನೀವೇನಾದರೂ ಇಲ್ಲಿ ನೋ ಕಾಂಟ್ಯಾಕ್ಟ್ ಸಿಚುವೇಷನಲ್ಲಿ ಇದ್ದೀರಾ, ಈ ಒಂದು ಪರ್ಸನ್ ಫೀಲಿಂಗ್ಸ್ ನಿಮಗೆ ಗೊತ್ತಾಗ್ತಾ ಇಲ್ಲ ಅಂತ ಇದ್ದರೆ, ಈ ಒಂದು ಪರ್ಸನ್ ಹೇಳ್ತಿದ್ದಾರೆ ಐ ವಿಲ್ ಮ್ಯಾರಿ ಯು ಅಂತ. ಸೊ ಪ್ಲೀಸ್ ಕಾಲ್ ಮೀ ಅಂತ ಹೇಳ್ತಿದ್ದಾರೆ. ನೀವೇ ಇಲ್ಲಿ ನೋ ಕಾಂಟ್ಯಾಕ್ಟ್ ಸಿಚುವೇಷನ್ನ ಕ್ರಿಯೇಟ್ ಮಾಡಿದ್ದೀರಾ ಅಂತ ಹೇಳಿದ್ರೆ, ನಿಮ್ಮ ಪರ್ಸನ್ ಇಲ್ಲಿ ಕಾಲ್ ಮಾಡಿ ಅಂತ ಕೇಳ್ತಿದ್ದಾರೆ. ಸೊ ಕಾಲ್ ಮಾಡಿ ಮಾತಾಡಿ ಅಂತ ಹೇಳ್ತೀನಿ. ದೇರ್ ಇಸ್ ಸ್ಟಿಲ್ ಟೈಮ್, ಡೂ ಸಮಥಿಂಗ್ ಅಂತ ಹೇಳ್ತಿದ್ದಾರೆ. ಸೊ ಮೇ ಬಿ ಇಲ್ಲಿ ಇನ್ನೂ ಟೈಮ್ ಇದೆ, ಏನಾದರೂ ಆ್ಯಕ್ಷನ್ ತೊಗೊಳ್ಳಿ ಅಥವಾ ಏನಾದರೂ ಮಾಡಿ ಅಂತ ನಿಮಗೆ ಇಲ್ಲಿ ನಿಮ್ಮ ಪರ್ಸನ್ ಹೇಳ್ತಿದ್ದಾರೆ. ಏನಾದರೂ ಆ್ಯಕ್ಷನ್ ತೊಗೋತಿಲ್ಲ, ಹೇಗೋಗುತ್ತೋ ಹಾಗೆ ಬಿಡೋಣ ಅಂತ ನೀವು ಫೀಲ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ, ಸ್ಟಿಲ್ ದೇರ್ ಇಸ್ ಟೈಮ್, ಡೂ ಸಮಥಿಂಗ್ ಅಂತ ಹೇಳ್ತಿದ್ದಾರೆ. ಇನ್ನೂ ಟೈಮ್ ಇದೆ, ಏನಾದರೂ ಡಿಸಿಷನ್ ಮಾಡು ಅಂತ ಹೇಳ್ತಿದ್ದಾರೆ. ಐ ಲೈಕ್ ಯು ಸೋ ಮಚ್, ಪ್ಲೀಸ್ ಸ್ಟೇ ವಿತ್ ಮೀ ಅಂತ ಹೇಳ್ತಿದ್ದಾರೆ. ನಿಮ್ಮ ಪರ್ಸನ್ ಇಲ್ಲಿ ನಿಮ್ಮನ್ನು ತುಂಬ ಲೈಕ್ ಮಾಡ್ತಾರೆ. ಸೊ ಜಸ್ಟ್ ಸ್ಟೇ ವಿತ್ ಮೀ ಅಂತ ಹೇಳ್ತಿದ್ದಾರೆ. ಎಸ್ ಐ ವಾಂಟ್ ಯು ಅಂತ ಕೇಳ್ತಿದ್ದಾರೆ ನಿಮ್ಮ ಪರ್ಸನ್ ಇಲ್ಲಿ. ಮೇ ಬಿ ಈ ಒಂದು ರಿಲೇಷನ್ಶಿಪ್ ಏನಿದೆ ಕಾಂಪ್ಲಿಕೇಟೆಡ್ ಆಗಿ ತಗೋತಿದ್ದಾರೆ ಅಂತ ಇದ್ದರೆ, ಆ ಒಂದು ಪರ್ಸನ್ಗೆ ನೀವು ಅವರ ಲೈಫಲ್ಲಿ ಬೇಕಾಗಿದ್ದೀರಾ ಅಂತ ನಿಮಗೆ ಆ ಪರ್ಸನ್ ಹೇಳ್ತಿದ್ದಾರೆ. ಎಸ್ ಐ ವಾಂಟ್ ಯು ಅಂತ. ಐ ಆಮ್ ವೆರಿ ಲಕ್ಕಿ ಟು ಹ್ಯಾವ್ ಯು ಅಂತ ಹೇಳ್ತಿದ್ದಾರೆ ನಿಮ್ಮ ಪರ್ಸನ್. ಓಕೆ, ಸೊ ನೀವು ಅವ್ರಿಗೆ ಸಿಕ್ಕಿದ್ದು ಅವರಿಗೆ ತುಂಬ ಖುಷಿ ಕೊಟ್ಟಿದೆ, ಆ್ಯಂಡ್ ಅವರು ಲಕ್ಕಿ ಫೀಲ್ ಮಾಡ್ತಾರೆ. ಓಕೆ, ಐ ಆಮ್ ಯುವರ್ ಸೋಲ್ಮೇಟ್, ಯು ಆರ್ ಮೈನ್ ಅಂತ ಹೇಳ್ತಿದ್ದಾರೆ. ನೀವು ಅವರ ಸೋಲ್ಮೇಟ್ ಆ್ಯಂಡ್ ನೀವು ಅವರವರು ಅಂತ ಫೀಲ್ ಮಾಡ್ತಿದ್ದಾರೆ. ಹ್ಯಾಪಿ ಫ್ಯಾಮಿಲಿ ವಿತ್ ಯು ಸೋ ಸೂನ್ ಅಂತ ಇಲ್ಲಿ ಹೇಳ್ತಿದ್ದಾರೆ. ನಿಮ್ಮ ಜೊತೆ ಒಂದು ಹ್ಯಾಪಿ ಫ್ಯಾಮಿಲಿನ ಸ್ಟಾರ್ಟ್ ಮಾಡಬೇಕಂತ ಈ ಒಂದು ಪರ್ಸನ್ ಇಲ್ಲಿ ಥಿಂಕ್ ಮಾಡ್ತಿದ್ದಾರೆ. ಈ ರೀತಿಯಾದಂಥ ಎನರ್ಜೀಸ್ ಇದೆ. ಸೊ ನೀವೇನಾದರೂ ನೋ ಕಾಂಟ್ಯಾಕ್ಟ್ ಸಿಚುವೇಷನಲ್ಲಿದ್ದೀರಾ, ಅಥವಾ ಈ ಒಂದು ಪರ್ಸನ್ ಫೀಲಿಂಗ್ಸ್ ಏನಿದೆ ನಿಮಗೆ ಗೊತ್ತಾಗ್ತಾ ಇಲ್ಲ, ಈ ರೀತಿ ಆಗಿದ್ದರೆ ಇದು ನಿಮ್ಮ ಎನರ್ಜಿ ಆಗಿತ್ತು. ಐ ಹೋಪ್ ನಿಮಗೆ ಈ ರೀಡಿಂಗ್ ಇಷ್ಟ ಆಗಿದೆ ಅನ್ಕೋತೀನಿ. ಆ್ಯಂಡ್ ಇದು ಜಸ್ಟ್ ಜನರಲ್ ರೀಡಿಂಗ್, ನಿಮಗೆ ರೆಸೊನೇಟ್ ಆದರೆ ಮಾತ್ರ ತೊಗೊಳ್ಳಿ, ರೆಸೊನೇಟ್ ಆಗಿಲ್ಲ ಅಂದರೆ ಅದು ಬೇರೆ ಸೋಲ್ಗೆ ಸಂಬಂಧಪಟ್ಟಿದ್ದಾಗಿರುತ್ತೆ. ಓಕೆ, ಥ್ಯಾಂಕ್ ಯು ಸೋ ಮಚ್ ಗಾಯ್ಸ್, ಟೇಕ್ ಕೇರ್.